ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ವಾರ ವಾರಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ ಮತ್ತು ಟರ್ನ್ಗಳನ್ನು ಪಡೆದುಕೊಳ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಅಂತೂ ಭರ್ಜರಿ ಟ್ವಿಸ್ಟೇ ಸಿಕ್ಕಿದೆ. ನಾಮಿನೇಟ್ ಆದಂಥ ಚೈತ್ರ ಕುಂದಾಪುರ, ಐಶ್ವರ್ಯ ಶಿಂದೋಗಿ ಅವರನ್ನ ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಸೇಫ್ ಆಗ್ತಾರೆ. ಕೊನೆಯ ಹಂತದಲ್ಲಿ ಚೈತ್ರ ಕುಂದಾಪುರ ಮತ್ತು ಐಶ್ವರ್ಯ ಶಿಂದೋಗಿ ಅವರ ನಡುವೆ ಒಂದು ಗಂಭೀರವಾದಂಥ ಫೈಟೇ ನಡೆದು ಬಿಡುತ್ತೆ. ಕಳೆದ ವಾರ ಹೇಗೆ ಇದೇ ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಶಾಸ್ತ್ರಿಯ ನಡುವೆ ಅಂತಿಮವಾಗಿ ಯಾರ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನುವಂತಹ ಇನ್ನೇನು ತೀರ್ಮಾನ ಆಗಬೇಕು ಅನ್ನುವಂಥ ಹೊತ್ತಿಗೆ ಶೋಭಾ ಶೆಟ್ಟಿ ಕೊಟ್ಟಂಥ ಟ್ವಿಸ್ಟು ಎಲ್ಲ ಆಟವನ್ನೇ ಬದಲಾಯಿಸಿಬಿಡ್ತು ಕಳೆದ ವಾರ. ಈ ವಾರ ಅದೇ ರೀತಿ ಬಿಗ್ ಬಾಸ್ನ ಟೀಮೇ ಏನು ನಿರ್ಧಾರ ಮಾಡಿತ್ತು ಅದೇ ರೀತಿ ನಡೆದು ಹೋಗಿದೆ. ಐಶ್ವರ್ಯ ಶಿಂದೋಗಿ ಮತ್ತು ಚೈತ್ರ ಕುಂದಾಪುರ ಇವರಿಬ್ಬರಲ್ಲಿ ಚೈತ್ರ ಕುಂದಾಪುರನನ್ನು ಸೀಕ್ರೆಟ್ ರೂಮ್ನಲ್ಲಿ, ಅದು ಕೂಡ ಎಲ್ಲವೂ ಕೂಡ ಇವರಿಗೆ ಒಂದು ಗೊತ್ತಾಗಬೇಕು, ಆ ರೀತಿ ಒಂದು ಕನ್ಫೆಷನ್ ರೂಮ್ ಅಥವಾ ಸೀಕ್ರೆಟ್ ರೂಮಲ್ಲಿ ಕೂರಿಸಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳು ಏನು ಚೈತ್ರ ಕುಂದಾಪುರ ಬಗ್ಗೆ ಮಾತನಾಡ್ತಾರೆ, ಉಳಿದಂಥ ಸ್ಪರ್ಧಿಗಳು ಏನು ಚೈತ್ರ ಕುಂದಾಪುರ ಬಗ್ಗೆ ಮಾತನಾಡ್ತಾರೆ ಅದನ್ನು ನೋಡುವಂತಹ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ರೀತಿಯಾದಂತಹ ವಿಚಿತ್ರವಾದಂತಹ ಒಂದು ಟಾಸ್ಕನ್ನು ಮತ್ತೆ ಅಂದರೆ ಭಾರಿ ಸಮಯ ಆಗಿತ್ತು ಈ ರೀತಿ ಒಂದು ಟ್ವಿಸ್ಟನ್ನು ಕೊಡದೆ. ಆ ರೀತಿ ಒಂದು ಟ್ವಿಸ್ಟನ್ನು ಕೊಟ್ಟು ಈಗ ಒಂದು ಬೇರೆ ರೀತಿಯಾಗಿ ಬಿಗ್ ಬಾಸು ನಡೆಯುವ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾದರೆ ಚೈತ್ರ ಕುಂದಾಪುರ ವಾಪಸ್ಸು ಬಿಗ್ ಬಾಸ್ ಮನೆಗೆ ಬರೋದು ಯಾವಾಗ, ಬಂದಿದ್ದಾರಾ, ಹೀಗೆ ಸಾಕಷ್ಟು ಅಂಶಗಳಿದ್ದಾವೆ. ಹಾಗಾದರೆ ಚೈತ್ರ ಕುಂದಾಪುರ ವಿಚಾರದಲ್ಲಿ ಮತ್ತೆ ಬಿಗ್ ಬಾಸ್ ಕೊಟ್ಟಿರುವಂಥ ಟ್ವಿಸ್ಟ್ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಾರ ಚೈತ್ರ ಕುಂದಾಪುರ ಅಸಲಿ ಮುಖ ತೆರೆದುಕೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ. ಚೈತ್ರ ಕುಂದಾಪುರ ಎಂತಹ ಮಾತುಗಾತಿ ಮತ್ತು ಎಂತಹ ಬಾಯಿ ಬಡುಕಿ ಎನ್ನುವುದು ಸಾಬೀತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಈ ವಾರ ಎತ್ತಿದಂಥ ವಿಚಾರಗಳು ಪ್ರಸ್ತುತ ಮತ್ತು ವಾಸ್ತವವೇ ಆಗಿದ್ದರೂ ಕೂಡ ಮಾತನಾಡಿದಂಥ ರೀತಿ ಮತ್ತು ಮಾತನಾಡಿದಂಥ ಶೈಲಿಯಿಂದ ಎಲ್ರಿಗೂ ಕೂಡ ಇರಿಟೇಷನ್ ಆಗುತ್ತೆ. ಸುದೀಪ್ ಅವರು ಗಂಭೀರವಾಗಿ ಇದೇ ವಿಚಾರವನ್ನು ಹೇಳಿದರು. ನೀವು ಮಾತನಾಡಿದ ಕರೆಕ್ಟು, ಮಾತನಾಡಿದಂತಹ ಪ್ರಶ್ನೆಗಳು ಕರೆಕ್ಟು, ಮತ್ತು ಮಾತನಾಡಿದಂಥ ರೀತಿ ಇದೆಯಲ್ಲ ಅದು ರಾಂಗ್. ಕಿರ್ಚೋದು, ಕೂಗೋದು ಇದಲ್ಲ, ಇದರಿಂದ ಯಾವ ಸಮಸ್ಯೆಗೂ ಕೂಡ ಪರಿಹಾರ ಸಿಗೋದಿಲ್ಲ ಮತ್ತು ಇರಿಟೇಷನ್ಸ್ ಆಗುತ್ತೆ. ಹತ್ರನೇ ಇದ್ದಂಥ ರಜತ್ ಬಳಿ ಕಿರ್ಚು ಮಾತನಾಡಿದ್ದ ತಕ್ಷಣ ರಜತ್ ಹೇಳ್ತಾರೆ, ಕಿರ್ಚಬೇಡ್ರಿ, ಆರಾಮಾಗಿ ಮಾತನಾಡ್ರಿ ಅಂತೇಳಿ. ಬಟ್ ಈಕೆ ಆ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಈಕೆ ಏನಾದರೂ ಒಂದು ಹೇಳೋದಕ್ಕೆ ಹೊರಟ್ರೆ ಕಿರ್ಚಿ ಕೂಗಿ ರಂಪ ರಾಮಾಯಣ ಮಾಡಿ ಎದುರುಗಡೆ ಇರೋನಿಗೆ ಇರಿಟೇಷನ್ ಮಾಡಬೇಕು, ಕಿವಿಯಲ್ಲಿ ರಕ್ತ ಬರಬೇಕು, ಆ ರೀತಿ ಹಿಂಸೆಯನ್ನು ಕೊಡ್ತಾರೆ. ಏನಾದರೂ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಎಡಿಟ್ ಮಾಡುವಂಥ ಎಡಿಟರು ಸ್ಪೀಕರ್ ಹಾಕ್ಕೊಳ್ಳದೆ ಹೆಡ್ಫೋನ್ ಹಾಕ್ಕೊಂಡು ಏನಾದರೂ ಎಡಿಟ್ ಮಾಡ್ದೆ ಅಂದರೆ ಅವನ ಕಿವಿಯಲ್ಲೂ ಕೂಡ ರಕ್ತ ಬರಬೇಕು, ಅಷ್ಟರ ಮಟ್ಟಿಗೆ ಇರಿಟೇಷನ್ ಮಾಡಿಬಿಡ್ತಾರೆ ಚೈತ್ರ ಕುಂದಾಪುರ. ಆ ಲೆವೆಲ್ಗೆ ಈ ವಾರ ಅಂತೂ ಇರಿಟೇಷನ್ ಮಾಡಿದ್ದಾರೆ. ಇದೇ ಚೈತ್ರ ಅಸಲಿ ಮುಖ ಅನ್ನೋದು ತೆರೆದಿಟ್ಟಿದ್ದಾರೆ. ಹಾಗೆಯೇ ಈ ವಾರದ ನಾಮಿನೇಷನ್ ವಿಚಾರಕ್ಕೆ ಬಂದರೆ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದರು. ಆದರೂ ಕೂಡ ಈ ವಾರ ವೋಟಿಂಗ್ ಲೈನನ್ನು ಓಪನ್ ಮಾಡಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರೋದಿಲ್ಲ ಅನ್ನೋದು ಮೊದಲೇ ಬಹುತೇಕ ಖಚಿತವಾಗಿತ್ತು. ಆದರೆ ಇದು ಸ್ಪರ್ಧಿಗಳಿಗೆ ಮಾತ್ರ ಗೊತ್ತಿರಲಿಲ್ಲ. ನಾಮಿನೇಟ್ ಆದಂಥ 8 ಮಂದಿಯಲ್ಲಿ 6 ಮಂದಿ ಸೇಫ್ ಆಗ್ತಾರೆ ಓವರಾಲ್ ಆಗಿ. ಕೊನೆಗೆ ಐಶ್ವರ್ಯ ಮತ್ತು ಚೈತ್ರ ಕುಂದಾಪುರ ಉಳಿದುಕೊಳ್ತಾರೆ. ಇಬ್ಬರನ್ನು ಕೂಡ ಆ್ಯಕ್ಟಿವಿಟಿ ರೂಮ್ಗೆ ಐಶ್ವರ್ಯರನ್ನು ಮತ್ತು ಚೈತ್ರ ಕುಂದಾಪುರ ಇಬ್ಬರನ್ನು ಕೂಡ ಕರೆಸ್ಕೊಳ್ತಾರೆ. ಅಲ್ಲಿ ಡಿವೈಡ್ ಮಾಡ್ತಾರೆ. ಒಬ್ಬರು ಆ್ಯಕ್ಟಿವಿಟಿ ರೂಮ್ಗೆ ಹೋದರೆ ಇನ್ನೊಬ್ಬರು ಕನ್ಫೆಷನ್ ರೂಮ್ಗೆ ಬರ್ತಾರೆ. ಆ್ಯಕ್ಟಿವಿಟಿ ರೂಮ್ಗೆ ಕರ್ಕೊಂಡೋಗಿ ನೀವು ಸೇಫ್ ಆಗಿದ್ದೀರಾ ಅಂತೇಳಿ ಹೇಳಿ ಅಲ್ಲಿಂದ ವಾಪಸ್ಸು ಐಶ್ವರ್ಯಗಳನ್ನು ಕಳಿಸ್ಕೊಳ್ತಾರೆ. ಅಲ್ಲಿಗೆ ಐಶ್ವರ್ಯ ಅದೃಷ್ಟ ಮತ್ತೊಮ್ಮೆ ಕೈ ಹಿಡಿಯುತ್ತೆ. ಐಶ್ವರ್ಯ ಬಾರ್ ಬಚಾವಾಗ್ತಿದ್ದಾರೆ. ಈ ಹಿಂದೆನೂ ಕೂಡ ಶಿಶಿರ್ ಮತ್ತು ಐಶ್ವರ್ಯ ಇದೇ ರೀತಿ ನಾಮಿನೇಟ್ ಆಗಿದ್ದರು. ಇನ್ನೇನು ಹೊರಗಡೆ ಹೋಗೋದು ಐಶ್ವರ್ಯ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಆಗಿತ್ತು. ಅಷ್ಟೊತ್ತಿಗೆ ಶೋಭಾ ಶೆಟ್ಟಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತೇಳಿ ಹೇಳಿದ್ದು. ಇಲ್ಲಿ ಐಶ್ವರ್ಯ ಹೊರಗಡೆ ಹೋಗ್ತಿದ್ರು, ಶಿಶಿರ್ ಹೊರಗಡೆ ಹೋಗ್ತಿದ್ರು ಗೊತ್ತಿಲ್ಲ. ಬಟ್ ಯಾರನ್ನೋ ಒಬ್ಬರು ಹೊರಗಡೆ ಹೋಗೋದನ್ನು ತಪ್ಪಿಸಿ ಶೋಭಾ ಶೆಟ್ಟಿ ಹೊರಗಡೆ ಹೋಗ್ತಾರೆ. ಅಲ್ಲಿಗೆ ಕಳೆದ ವಾರ ಕಂಪ್ಲೀಟ್ ಗೊಂದಲಮಯವಾಗಿ ಮುಗ್ದು ಹೋಗಿತ್ತು. ಈ ವಾರ ಅದೇ ರೀತಿ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಅಷ್ಟೊತ್ತಿಗೆ ಶಿಶಿರ್ ಆಲ್ರೆಡಿ ಸೇವ್ ಆಗಿದ್ರು, ಅಂದರೆ ಅವರು ಈ ವಾರ ನಾಮಿನೇಟ್ ಆಗಿರಲಿಲ್ಲ. ಬಟ್ ಐಶ್ವರ್ಯ ನಾಮಿನೇಟ್ ಆಗಿದ್ದರು. ಇನ್ನೇನು ಕೊನೆ ಹಂತದಲ್ಲಿ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋಂಥ ಹೊತ್ತಿಗೆ ಅದೃಷ್ಟ ಕೈ ಹಿಡಿಯುತ್ತೆ. ನಂತರ ಐಶ್ವರ್ಯ ಸೇಫ್ ಆಗಿ ವಾಪಸ್ ಬರ್ತಾರೆ. ವಾಪಸ್ ಐಶ್ವರ್ಯ ಬಂದಿದ್ದರಿಂದ ಮನೆಯೊಳಗಿರುವಂಥ ಸ್ಪರ್ಧಿಗಳಿಗೆ ಒಂದಂತೂ ಸ್ಪಷ್ಟವಾಗಿದೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೆ ಟ್ವಿಸ್ಟು ಬೇರೆಯೇ ಇತ್ತು. ಬಿಗ್ ಬಾಸ್ ಮನೆಯ ಒಳಗಡೆ ಕನ್ಫೆಷನ್ ರೂಮ್ನಲ್ಲಿ ಚೈತ್ರ ಕುಂದಾಪುರ ಕೂತಿರ್ತಾರೆ. ಅಷ್ಟೇ ಅಲ್ಲ, ಅಲ್ಲೇ ಕುಳಿತುಕೊಂಡು ಮನೆಯೊಳಗೆ ಯಾರ್ಯಾರು ಏನೇನು ಮಾತನಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾರೆ. ಇದು ಬಿಗ್ ಬಾಸ್ನ ಆಟ, ಹೇಗೆ ಮುಗಿಸ್ಬೇಕು ಅದನ್ನು ಅವರೇ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುದೀಪ್ ಕೂಡ ಹೇಳಿ ಅಲ್ಲಿಂದ ತೆರಳ್ತಾರೆ. ಹೀಗೆ
ಚೈತ್ರ ಕುಂದಾಪುರಗೆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತಹ ಒಬ್ಬೊಬ್ಬ ಸ್ಪರ್ಧಿಗಳ ಮಾತನ್ನು ಕೇಳಿಕೊಳ್ಳುವಂತಹ ಮತ್ತು ನೋಡಿಕೊಳ್ಳುವಂತಹ ಅವಕಾಶವನ್ನು ಒದಗಿಸಿಕೊಡ್ತಾರೆ. ಧನರಾಜ್ ಹೇಳ್ತಾ ಇರ್ತಾರೆ, ಒಬ್ಬರು ಸೇಫ್ ಆಗಿದ್ದಾರೆ ಅಂದರೆ ಮತ್ತೊಬ್ಬರು ಹೋಗಬೇಕು. ಆ ಅರ್ಥ ಚೈತ್ರ ಹೋಗಿದ್ದಾರೆ ಅಂತ ಫಿಕ್ಸ್ ಅಂತೇಳಿ ಹೇಳ್ತಾರೆ. ಆ ವಿಡಿಯೋವನ್ನು ನೋಡಿದಂಥ ಚೈತ್ರ, ನನ್ನ ಟೈಮ್ ಮುಗೀತು ಧನವಣ್ಣ, ನಾನು ಹೊರಟೆ, ನಾನು ಇಲ್ಲೇ ಇದ್ದೇನೆ, ಬಹುಶಃ ನಿಮ್ಮೆಲ್ಲರ ಮಾತುಗಳನ್ನು ಕೇಳಿಸ್ಕೊಂಡು ಹೋಗಬೇಕು ಅಂತೇಳಿ ಕಾಣ್ತದೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಚೈತ್ರಗೆ ಒಂದೇ ಕಾಡ್ತಾ ಇದ್ದಿದ್ದು ಏನು, ನನ್ನನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ತಿಲ್ಲ, ಯಾರೂ ನನ್ನನ್ನು ನೆನಪಿಸಿಕೊಳ್ತಿಲ್ಲ ಅಂತೇಳಿ ಕಣ್ಣೀರನ್ನು ಹಾಕ್ತಾರೆ. ಅಲ್ಲ, ಚೈತ್ರ ಮಾಡಿರುವಂತಹ ಸಾಧನೆ ಆ ರೀತಿ ಇದೆ, ಚೈತ್ರ ಆಡಿರುವಂಥ ಆಟ ಅಷ್ಟು ಚೆನ್ನಾಗಿದೆ. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಿಕೊಳ್ಳುವಂತಹ ಒಂದು ಸಂದರ್ಭನೇ ಒದಗಿ ಬಂದಿಲ್ಲ ಚೈತ್ರ ಕುಂದಾಪುರ ಅವರಿಗೆ ಅನ್ನೋದು ಬಹುಶಃ ಅರ್ಥನೇ ಆಗಿಲ್ಲ ಇನ್ನು. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ದಿನವೂ ಕೂಡ ಬರೀ ಕಿರಿಕು ಮತ್ತು ಬರೀ ಬೇಡದಿದ್ದೇ ಮಾಡ್ಕೊಂಡು ಬಂದಂಥ ಚೈತ್ರ ಯಾವ ಕಾರಣಕ್ಕೆ ನೆನಪಾಗಬೇಕು ಹೇಳಿ ಅಲ್ವಾ? ಎಂತೆಂಥವ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಎಂತೆಂಥವರೇ ಮರೆತು ಹೋಗಿದ್ದಾರೆ, ಎಂತೆಂಥ ಕಿರಿಕ್ಗಳನ್ನು ಮಾಡಿದವರೇ ಮರೆತು ಬಿಟ್ಟಿದ್ದಾರೆ. ಅಂದರೆ ಈಗ ನೋಡಿ, ಲಾಯರ್ ಜಗದೀಶ್ಗಿಂತ ಮತ್ತೊಬ್ಬ ಸ್ಪರ್ಧಿ ಬೇಕಾ? ಆರಂಭದಲ್ಲಿ ಲಾಯರ್ ಜಗದೀಶ್ ಇಲ್ಲ ಅಂದರೆ ಬಿಗ್ ಬಾಸ್ ಬಿದ್ದೇ ಹೋಗುತ್ತೆ, TRP ಇರೋದೇ ಇಲ್ಲ ಅಂಥೇಳಿ ಎಲ್ಲ ಅಂದ್ಕೊಂಡಿದ್ರು. ಬಟ್ ಇವತ್ತಿಗೆ ಏನಾದರೂ ಚೇಂಜಸ್ ಇದೆಯಾ? ಜಗದೀಶ್ ಅನ್ನುವಂಥ ಒಬ್ಬ ಸ್ಪರ್ಧಿ ಇದ್ರೂ ಅನ್ನೋದೇ ಬಹುಶಃ ಯಾರಿಗೂ ಕೂಡ ನೆನಪಿಲ್ಲ, ಆ ರೀತಿಯಾಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ಜನ ಮರೆತು ಬಿಡ್ತಾರೆ. ಇದು ಹಾಗೆ, ಸೋಷಿಯಲ್ ಮೀಡಿಯಾದ ಪವರೇ ಹಾಗೆ, ಎಲ್ಲವನ್ನು ಕೂಡ ಆದಷ್ಟು ಬೇಗ ಮರೆತಿಸ್ಬಿಡುತ್ತೆ. ಇಲ್ಲೂ ಕೂಡ ಹಾಗೆ. ಚೈತ್ರ ಕುಂದಾಪುರ 10 ನಿಮಿಷವನ್ನು ಕೂಡ ನನ್ನನ್ನು ನೆನಪು ಮಾಡಿಕೊಳ್ಳಿಲ್ಲ ನೀವು ಅಂತ ಹೇಳಿಬಿಟ್ಟು ಈಗ ಅಂದ್ಕೊಂಡು ಇದು ಬದುಕಿನ ಪಾಠ ಕಲಿತಾ ಇದ್ದೇನೆ, ನಿಜವಾದಂಥ ಬಿಗ್ ಬಾಸ್ ಮನೆಯ ಆಟ ಇದು ಅಂಥೇಳಿ ಬೇಸರವನ್ನು ಮಾಡ್ಕೊಳ್ಳೋದು ನೋಡ್ತಾ ಇದ್ದರೆ ಎಂಥ ಫನ್ನಿ ಅಂತೇಳಿ ಅನ್ನಿಸ್ತೇ ಇರಲಾರ್ದು. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಚೈತ್ರ ಕುಂದಾಪುರ ಇಲ್ಲಿಂದನೇ ವಾಪಸ್ ಮನೆಗೆ ಹೋಗ್ತಾರಾ ಅಥವಾ ವಾಪಸ್ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅನ್ನೋದು ಟ್ವಿಸ್ಟ್ ಆಗಿತ್ತು. ಆ ಟ್ವಿಸ್ಟನ್ನು ಬಿಗ್ ಬಾಸ್ ಕೊನೆಗೂ ಕೂಡ ಕೊಟ್ಟಿದ್ದಾರೆ. ಚೈತ್ರ ಕುಂದಾಪುರ ವಾಪಸ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಸೋಮವಾರದ ಸಂಚಿಕೆಯಲ್ಲಿ ನೀವು ಇದನ್ನು ನೋಡಬಹುದು. ಯಾಕೆ ಅಂತ ಹೇಳಿದರೆ, ಸೋಮವಾರ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳೆಲ್ಲರೂ ಕೂಡ ಬರ್ತಿದ್ದಾರೆ. ಅಂದರೆ ಕಳೆದ ಸೀಸನ್ನ ಸ್ಪರ್ಧಿಗಳು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ. ಆ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಜೊತೆಗೆ ಕಾಣಿಸ್ಕೊಳ್ತಾರೆ. ಕೆಂಪು ಸೀರೆಯನ್ನುಟ್ಟಿ ಆಕೆಯು ಕೂಡ ಬಿಗ್ ಬಾಸ್ ಮನೆಯ ಹಳೆಯ ಸ್ಪರ್ಧಿಗಳ ಜೊತೆಗೆ ಮಾತುಕತೆಯನ್ನು ಆಡುವಂಥದ್ದು, ಜೊತೆಗೆ ಒಂದು ಪ್ರೋಮೋದಲ್ಲೂ ಕೂಡ ಇದೆ ಚೈತ್ರ ಜೊತೆಗೆ ನೇರವಾಗಿ ಸ್ಪರ್ಧಿಗಳು ಮಾತನಾಡುವಂಥದ್ದು, ಚೈತ್ರ ಹೆಸರು ಹೇಳುವಂಥದ್ದು, ಚೈತ್ರ ಆ ಸಂದರ್ಭವನ್ನು ಎಂಜಾಯ್ ಮಾಡುವಂಥದ್ದು ಎಲ್ಲದೂ ಕೂಡ ಇದೆ. ಹಾಗಾಗಿ ಅಲ್ಲಿಗೆ ಕ್ಲಿಯರ್ ಆಗಿದೆ, ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ವಾಪಸ್ ಮರಳಿ ಬಂದಿದ್ದಾರೆ. ಸೀಕ್ರೆಟ್ ರೂಮ್ನಲ್ಲಿ 1 ದಿನಗಳ ಕಾಲ ಕಳೆದು ವಾಪಸ್, ಅಂದರೆ ಕಂಪ್ಲೀಟಾಗಿ 24 hours ಅಲ್ಲ, ಸ್ವಲ್ಪ ಸಮಯ ಅಲ್ಲಿ ಕಳೆದು ಅಲ್ಲಿಂದ ವಾಪಸ್ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ. ಸೊ ದಟ್ಟು ಚೈತ್ರ ಕುಂದಾಪುರಗೆ ಆಕೆ ಹೋಗಿದ್ದಾರೆ ಅಂತೇಳ್ಬಿಟ್ಟು ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋಂಥ ವಿಚಾರಗಳು ಗೊತ್ತಾದಂತಾಗಿದೆ. ಇದು ಬಿಗ್ ಬಾಸ್ ಕೊಟ್ಟಂಥ ಟ್ವಿಸ್ಟ್ ಕೂಡ ಹೌದು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹಚ್ಚುವಂಥ ತಂತ್ರವೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಚೈತ್ರ ಕುಂದಾಪುರಗೆ ಬೇಕಾಗಿದ್ದು ಕೂಡ ಇದೆ, ತನ್ನ ಬಗ್ಗೆ ಯಾರು ಏನು ಮಾತನಾಡ್ತಾರೆ ಅಂತೇಳಿ. ತನ್ನ ಬಗ್ಗೆ ಯಾರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡಂಥ ಚೈತ್ರ ಕುಂದಾಪುರ ಸುಮ್ಮನೆ ಕೂತು ಬಿಡ್ತಾರ? ದೇವರಣೆ ಸುಮ್ಮನೆ ಕೊಡುವಂಥ ವ್ಯಕ್ತಿನೇ ಆಕೆ ಅಲ್ಲ. ಹಾಗಾಗಿ ಅದು ಈಗ ಯಾವ ರೀತಿ ಬೆಂಕಿ ಹಚ್ಚಿಕೊಳ್ಳುತ್ತೆ, ಇಡೀ ಮನೆಯೇ ಹೇಗೆ ಆ ಬೆಂಕಿ ಆವರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಚೈತ್ರ ಕುಂದಾಪುರ ರಿಟರ್ನ್ ಆಗಿರೋದ್ರ ಬಗ್ಗೆ? ಈಗ ಸೀಕ್ರೆಟ್ ರೂಮ್ನಿಂದ ಚೈತ್ರ ಕುಂದಾಪುರ ವಾಪಸ್ ಬಂದ ಬಳಿಕ ಆಕೆ ಆಟದ ಶೈಲಿ ಕಂಪ್ಲೀಟಾಗಿ ಬದಲಾಗಬಹುದು ಅಂತೇಳಿ ಅನಿಸುತ್ತಾ, ಅಥವಾ ಏನೂ ಕೂಡ ಬದಲಾವಣೆ ಆಗೋದಿಲ್ಲ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.